ನಮ್ಮ ತಾಲೂಕಿನ ಮೇಲಾಗಣೆ ಗ್ರಾಮದ ನಮ್ಮ MC ನೀಲಕಂಠೇಗೌಡರು ನಮ್ಮ ಪಕ್ಷದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ 10ನೇ ತಾರೀಕು ಮಾರ್ಚ್ 1 ವರ್ಷ ಆಗುತ್ತೆ ಇವತ್ತು. ಇದು ಮೊದಲನೇ ತಿಥಿ ನಮ್ಮ ಪಕ್ಷದ ವತಿಯಿಂದ ಇಲ್ಲಿ ಮಾಡ್ತಾ ಇದ್ದೀವಿ. ನಮಗೆ ಆತ್ಮಶಾಂತಿಗೆ ಶಾಂತಿ ಸಿಗಲಿ, ಒಳ್ಳೇದಾಗ್ಲಿ, ಮತ್ತೆ ಅವರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ನಮ್ಮದು ಪಕ್ಷದ ವತಿಯಿಂದ ನಮ್ಮ ಆವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಆದಿನಾರಾಯಣವರು ಮತ್ತು ಟೌನ್ ಬ್ಲಾಕ್ ಅಧ್ಯಕ್ಷರಾದಂಥ ಅಮಾನುಲ್ಲಾ ಅವರ ನೇತೃತ್ವದಲ್ಲಿ ಅವರ ಒಂದು ಸೂಚನೆಯ ಮೇರೆಗೆ ನಾವು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಕಾಂಗ್ರೆಸ್ ಆಫೀಸ್ನಲ್ಲಿ ಕೂಡ ಪುಣ್ಯತಿಥಿಯನ್ನು 3 ಗಂಟೆಗೆ ಆಚರಣೆ ಮಾಡ್ತೀವಿ. ಎಲ್ಲರೂ ದಯವಿಟ್ಟು ಅಲ್ಲಿಗೆ ಬರಬೇಕಾಗುತ್ತೆ. ನಾವು ಒಂದು ಶಾಂತಿ ಸಿಗಲಿ ಅಂತ ಹೇಳ್ತಾ ನಮ್ಮ ಪಕ್ಷಕ್ಕೆ ಒಂದು ಬಲ ತಂದುಕೊಂಡಿರ್ತಕ್ಕಂಥ ನಮ್ಮ ಧೀಮಂತ ನಾಯಕರನ್ನು ಕಳೆದುಕೊಂಡು 1 ವರ್ಷ ಆಗಿದೆ. ಒಂದು ಇವತ್ತು ಅದ ಜ್ಞಾಪಕಾರ್ಥವಾಗಿ ನಮ್ಮ ಎಲ್ಲ ಒಂದು ನಾಯಕರು ಕೂಡ ಸೇರಿ ನಮ್ಮ ಕಾಂಗ್ರೆಸ್ ಆಫೀಸಲ್ಲಿ ಕೂಡ ಅದ ಪುಣ್ಯ ಸ್ಮರಣೆಯನ್ನು ಮಾಡಬೇಕು, ಎಲ್ಲರೂ ಬರಬೇಕು ಅಂತ ಹೇಳ್ತಾ ಅದಕ್ಕೆ ಚಿರಕ್ಷಣೆಯಾಗಿ ಅದಕ್ಕೆ ಒಳ್ಳೆ ಸ್ವರ್ಗಕ್ಕೆ ಹೋಗ್ಲಿ ಅಂತೇಳಿ ಬಯಸಿ ನಮ್ಮ ಒಂದು ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ 2 ಮಾತನಾಡಿ ನಮಸ್ಕಾರ ಮಾಡ್ತಾ ಇದ್ವಿ. ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರಲ್ಲಿ ಇವತ್ತು ನಮ್ಮ ನೀಲಕಂಠೇಗೌಡರು ನಿಧನರಾಗಿ 1 ವರ್ಷ ಆಗಿರುತ್ತದೆ. ಅವರ ವರ್ಧಂತಿಯನ್ನು ಇವತ್ತು ತಾರೀಕು 10/3/2026ರಲ್ಲಿ ಮುಳಬಾಗಿಲಲ್ಲಿ ಆಚರಿಸ್ತಾ ಇದ್ದೀವಿ. ಇವರ ಮುಖಾಂತರ ನಮ್ಮ ಆದಿನಾರಾಯಣರವರು ಹಾಗೂ ಅಮರಣ್ಣವರ ಮೇರೆಗೆ ಅವರ ಸೂಚನೆಯಂತೆ ಇವತ್ತು ಅವರ ವರ್ಧಂತಿಯನ್ನು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರೆಲ್ಲ ಸೇರಿ ಇವತ್ತು ಮುಳಬಾಗಿಲು ಟೌನಲ್ಲಿ KEB ಸರ್ಕಲಲ್ಲಿ ಮಾಡ್ತಾ ಇದ್ದೀವಿ. ಅವ್ರಿಗೆ ಶಾಂತಿ, ನೆಮ್ಮದಿ, ಸುಖ ಶಾಂತಿ ದೊರೆಯಬೇಕೆಂದು ನಾವು ಅವರಲ್ಲಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ. ಮತ್ತು ಅವರ ಕುಟುಂಬಕ್ಕೂ ಶಾಂತಿ, ನೆಮ್ಮದಿ ಹಾಗೂ ಅವರು ಎಲ್ಲದರಲ್ಲೂ ಮುಂದಕ್ಕೆ ಬರಬೇಕಂತ ನಾವು ಅವ್ರನ್ನ ದೇವ್ರನ್ನ ಪ್ರಾರ್ಥಿಸ್ತಾ ಇರ್ತೀವಿ. ಹಾಗೂ ನಮ್ಮ ನೀಲಕಂಠೇಗೌಡರು ಆವಣಿ ಬ್ಲಾಕ್ ಅಧ್ಯಕ್ಷರಾಗಿ ಹಾಗೂ DC ಬ್ಯಾಂಕ್ ಅಧ್ಯಕ್ಷರಾಗಿ, ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರಾಗಿ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಬೇಕಾದಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಂಡಿರ್ತಾರೆ. ಅವರದೆಲ್ಲ ನಡೆಸ್ಕೋಬೇಕು. ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ನಾವು ಇವತ್ತು ಅವ್ರನ್ನ ಸುಖ ಶಾಂತಿ ನೆಮ್ಮದಿ ಕೋರ್ತಾ ಈ 4 ಮಾತುಗಳನ್ನ ಆಡಲು ಅವಕಾಶ ಕೊಟ್ಟ ಪರಿಸ್ಥಿತಿಯನ್ನು ನೆರವೇರಿಸ್ತಾ ಇದ್ದೀವಿ.